ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ನಾವು ಮುನೇಶ್ವರ ಪೂಜೆ ಮಾಡೋಣ ಅಂತ, ಮುನಿಯಪ್ಪ ಸ್ವಾಮಿ ಏನಂತೀವೋ ಆ ಪೂಜೆ ಮಾಡೋಣ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ. ಈ ಪೂಜೆನ ನಾವು ಯುಗಾದಿ ಹಬ್ಬ ಬರೋದಕ್ಕೆ ಮುಂಚೆ ಮಾಡ್ತೀವಿ. ಜನರಲಿ ಬೇಸಿಗೆ ಕಾಲ ಶುರುವಾಗೋಕ್ಕೆ ಮುಂಚೆ ಈ ಪೂಜೆ ಮುಗ್ದಿರಬೇಕು. ನಮ್ಮ ಡ್ಯಾಡಿ ಡ್ಯೂಟಿಗೆ ಹೋಗಿರೋದ್ರಿಂದ ನಮ್ಮ ಮಮ್ಮಿ, ನಮ್ಮ ವೈಫು ಮತ್ತು ನಮ್ಮ ಪಾಪು ವಿಹಾನು 3 ಜನ ಹೊರಟಿದ್ದೀವಿ ಊರಿಗೆ. ನೋಡ್ಬೋದು ಕೂರಲ್ಲಿ ಕ್ರಿಯೇಟಿವಿಟಿ ಹೆಂಗಿದೆ ಅಂದರೆ ದೃಷ್ಟಿ ಬೊಂಬೆಯಾಗಿ ರಚಿತಾರಾಮ್ನ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇದೇ ನಮ್ಮ ಊರಿನ ಮನೆ. ಸೊ ಇಲ್ಲಿ ಒಂಚೂರು ಫ್ರೆಶ್ ಅಪ್ ಆಗಿಬಿಟ್ಟು ಒಂಚೂರು ನೀರು ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ. ಫಸ್ಟು ಪೂಜೆ ಸಾಮಾನೆಲ್ಲ ಏನಿರುತ್ತೋ ಇಲ್ಲಿಂದ ಜೋಡಿಸ್ಕೊಂಡು ತಗೊಂಡು ಹೋಗ್ತೀವಿ ಅಲ್ಲಿಗೆ. ಮತ್ತೆ ಹೊರಟ್ವಿ, ನಾನು, ನಮ್ಮ ವೈಫು, ನಮ್ಮ ಅತ್ತಿಗೆ, ಆಮೇಲೆ ನಮ್ಮ ಮಮ್ಮಿ ಎಲ್ಲ ಹೊರಟಿದ್ದೀವಿ. ಆ ಕಡೆ ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಹೋಗಿದ್ದಾರೆ ಆಗಲೇ. ಕುರಿಗಳು ನೋಡ್ಬೋದು, ಇಂಡು ಹೆಂಗೆ ಬರ್ತಿದೆ. ಎಷ್ಟಾರ ನೋಡಿದ್ರು ನೀವು ಹೊಡ್ಕೊಂತಿರ್ರಿ, ನಮಗೇನು ಅನ್ನೋಂಗೆ ಹೋಗ್ತಿರ್ತವೆ. ನಮ್ಮ ಹೊಲ್ದ ಹತ್ರ ಇವಾಗ ತಾನೇ ಬಂದ್ವಿ. ಪೂಜೆ ಸಾಮಾನೆಲ್ಲ ಇಳಿಸ್ಕೋಬೇಕು. ಆ್ಯಂಡ್ ಈ ಕೋಳಿಗಳು ನೋಡ್ಬೋದು, ತುಂಬ ಜನ ಮಟನ್ ಮಾಡ್ತಾರೆ, ಮರಿಗಿರಿ ಎಲ್ಲ ಕೊಯ್ದು. ಬಟ್ ನಾವು ಪ್ರತಿ ವರ್ಷ ಮಾಡೋದ್ರಿಂದ ಕೋಳಿ ಕೊಯ್ದುಬಿಟ್ಟೆ ಮಾಡ್ತೀವಿ. ಈಗ ಇಲ್ಲೇನು ನೋಡ್ತಿದ್ದೀರೋ ಇದೇ ನಮ್ಮ ಮುನಿಯಪ್ಪನ ದೇವಸ್ಥಾನ. ನಾವೇ ಪೂಜೆ ಮಾಡ್ಕೊಂಡಿರ್ತೀವಿ. ಪ್ರತಿ ಶುಕ್ರವಾರ ಅಥವಾ ಶನಿವಾರ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ವಾರ ನಾರ್ಮಲಾಗಿ ಪೂಜೆ ಮಾಡ್ತಾ ಇರ್ತೀವಿ. ಬಟ್ ವರ್ಷಕ್ಕೊಂದ್ಸಲ ಈ ಥರ ಕೋಳಿ ಒಪ್ಸ್ಬಿಟ್ಟು ಪೂಜೆ ಮಾಡ್ತೀವಿ. ಇನ್ನೊಂದೇನೆಂದರೆ ಮನೇಲಿರೋ ಹೆಣ್ಮಕ್ಳು ಇದಕ್ಕೆ ಪೂಜೆ ಮಾಡೋಂಗಿಲ್ಲ, ನಾವೇ ಗಂಡಸರು ಪೂಜೆ ಮಾಡಬೇಕು. ಸೊ ನೋಡ್ಬೋದು, ನಾನೇ ಎಲ್ಲ ಪೂಜೆ ಮಾಡ್ಬೇಕು ಅಂದ್ಬಿಟ್ಟು ಒಳಗಡೆ ಹೋದೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಇದು. ಹೂವು ಎಲ್ಲ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅದರಂತೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ದೇವಸ್ಥಾನ ಏನು ಇರುತ್ತೋ ಅದ್ರ ಮುಂದೆನೇ ನಾವು ಅಡುಗೆ ಮಾಡಿಬಿಟ್ಟು ಎಡೆ ಅಂತ ಇಡಬೇಕು. ಸಿಹಿ ಅನ್ನ ಮಾಡೋಣ ಅಂದ್ಬಿಟ್ಟು ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ ಆಮೇಲೆ ನಮ್ಮ ಅಣ್ಣ 3 ಜನ ರೆಡಿ ಮಾಡ್ಕೊತಾ ಇದ್ರು. ಮನೆಯಿಂದ ಮಾಡಿರೋದನ್ನ ಇಲ್ಲಿಗೆ ತರೋಂಗಿಲ್ಲ. ಕೋಳಿಗಳು ಏನಿದೆಯೋ ಅದನ್ನ ಲಾಸ್ಟಿಗೆ ಒಪ್ಪಿಸ್ತೀವಿ. ಪೂಜೆ ಎಲ್ಲ ಆದಮೇಲೆ ಒಂದು ಹಂತಕ್ಕೆ ಹೂವು ಎಲ್ಲ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಒರೆಸಿ ಗುಡಿಸಿ ಎಲ್ಲ ಮಾಡಿ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೇನು ಪೂಜೆ ಮಾಡಬೇಕು ಇದಕ್ಕೆ. ನೋಡ್ಬೋದು, ಇದೇನಾದ್ರು ನಾವು ವರ್ಷಕ್ಕೊಂದ್ಸಲ ಬಂದು ಈ ಥರ ಎಲ್ಲ ಮಾಡಲಿಲ್ಲ ಅಂದರೆ ನಮ್ಮ ಮನೆ ಹತ್ರ ಅಥವಾ ಓಡಾಡೋ ಜಾಗದಲ್ಲಿ ಆಗ್ರಾವ್ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಆದ್ದರಿಂದ ಪ್ರತಿ ವರ್ಷ ಬಿಡ್ದಲ್ಲೇ ಮಾಡ್ತೀವಿ. ನೋಡ್ಬೋದು, ಅನ್ನ ಆಗಲೇ ಬೇಯ್ತಾ ಇದೆ. ಎಲ್ಲ ಈಗ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಅಣ್ಣ. ಲಾಸ್ಟ್ ವೀಕ್ ನಮ್ಮ ಅಣ್ಣ ಮುನಿಯಪ್ಪನ ದೇವಸ್ಥಾನದ ಎದುರುಗಡೆನೇ ಬೋರ್ವೆಲ್ ಕೂಡ ಹಾಕ್ಸಿದ್ರು. ಅದು ಕೂಡ ಸಕ್ಸಸ್ ಆಯಿತು. ಅದ್ರದ್ದೇ ಮಣ್ಣು ಏನು ನೀವು ಹಿಂದ್ಗಡೆ ಎಲ್ಲ ಸೈಡಲ್ಲೆಲ್ಲ ಮಣ್ಣು ಏನು ಕಾಣಿಸ್ತಿದ್ಯೋ ಅದೇ ಮಣ್ಣು. ದೇವರೆಲ್ಲ ಒಳ್ಳೇದು ಮಾಡಿದ್ದಕ್ಕೆ ನಾವು ಒಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ನೋಡ್ಬೋದು, ಈ ಹುತ್ತ ಏನಿದೆಯೋ ಮುನೇಶ್ವರ ಸ್ವಾಮಿ ಹುತ್ತಾನೆ. ಸೊ ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ನೋಡಿರಿ, ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ. ನಮ್ಮ ಮನೇಲಿ ಯಾವುದೇ ಪೂಜೆ ಆಗಿರ್ಬೋದು ಅಥವಾ ವಾರದ ದಿನ ಶುಕ್ರವಾರ ಶನಿವಾರ ಕೂಡ ಆಗಿರ್ಬೋದು, ನಾವೇ ನಾಮ ತೆಗೆದುಕೊಂಡು ನಾವೇ ನಾಮ ಇಟ್ಕೋತೀವಿ. ಸೊ ಪೂಜೆ ಮಾಡೋಕ್ಕೆ ಮುಂಚೆ ನಾಮ ಇಟ್ಟಿರಲೇಬೇಕು. ಸೊ ನಾನು ಕೂಡ ಅದನ್ನೇ ಮಾಡ್ಕೊತಾ ಇದ್ದೀನಿ. ನಾಮಕ್ಕೆಲ್ಲ ರೆಡಿ ಮಾಡ್ಕೊಂಡೆ. ನೋಡ್ಬೋದು, ನಾಮ ಇಟ್ಕೊಂಡ್ರೆ ಎಲ್ಲ ರೆಡಿ ಆಗಿದ್ದೀವಿ. ಈಗ ಅನ್ನ ಒಂದು ರೆಡಿ ಆಗಬೇಕು. ನೋಡ್ಬೋದು, ಅದು ಕೂಡ ಬೇಯ್ತಾ ಇದೆ. ಆಲ್ಮೋಸ್ಟ್ ಅನ್ನ ಕೂಡ ರೆಡಿ ಆಗಿದೆ. ಇನ್ನೇನು ಪೂಜೆ ಮಾಡಬೇಕಷ್ಟೇ. ನೋಡ್ಬೋದು, ಪೂಜೆಗೆಲ್ಲ ರೆಡಿ ಆಗಿದೆ. ನಾನು ಪೂಜೆ ಮಾಡಿಬಿಟ್ಟು ಬಂದಿದ್ಮೇಲೆ ನಮ್ಮ ವೈಫು, ಆಮೇಲೆ ನಮ್ಮ ಅಮ್ಮ, ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ ಎಲ್ಲ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಿದ್ರು. ಎಲ್ಲ ಆಗಿದ್ಮೇಲೆ ಇನ್ನೇನು ಲಾಸ್ಟಿಗೆ ವಿಹಾನು, ಅವನ ಕೈಲೂ ನಾನು ಪೂಜೆ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವನು ಕೂಡ ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ತೀಟೆ ಆಡ್ದ, ಬಟ್ ಪೂಜೆ ಮಾಡಿಬಿಟ್ಟು ಬಂದ. ಅಷ್ಟರಲ್ಲಿ ಸಿಹಿಯನ್ನು ಕೂಡ ರೆಡಿ ಆಗಿತ್ತು. ನಮ್ಮಮ್ಮ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ, ಬೆಲ್ಲ ಎಲ್ಲ. ಸೊ ಇದನ್ನು ಇವಾಗ ದೇವ್ರ ಮುಂದೆ ಎಡೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಪೂಜೆ ಮಾಡಬೇಕು. ನಮ್ಮ ಅಣ್ಣ ಹೆಂಗೋ ಪೂಜೆ ಮಾಡಿರಲಿಲ್ಲ, ಹಂಗೆ ಅವರೇ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೋದರು. ಬಾಳೆ ಎಲ್ಲ ಹಾಕ್ಬಿಟ್ಟು ಎಡೆ ಇಡಬೇಕು ಫಸ್ಟು. ನೋಡ್ಬೋದು ನೀವೆಲ್ಲ, ನಾವೆಲ್ಲ ಬಾಳೆ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಕೋಳಿ ಕುಯ್ಕೊಂಬರಕ್ಕೆ ಹೋದ. ಕೋಳಿ ಕುಯ್ದಾದ್ಮೇಲೆ ಕೋಳಿ ತಲೆ ಮಾತ್ರ ದೇವ್ರ ಹತ್ರ ಎಡೆ ಅಂತ ಇಟ್ಬಿಟ್ಟು ಕೋಳಿನ ಮನೆಗೆ ಎತ್ಕೊಂಡೋಗಿ ಅಡುಗೆ ಮಾಡ್ಕೊಂಡು ತಿಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.